ನಮಸ್ಕಾರ ಎಲ್ಲರಿಗೂ. ನಾನು ಮತ್ತು ನಮ್ಮ ಅಜ್ಜಿ ಟೀಚರು ಮತ್ತು ಸ್ಟೂಡೆಂಟ್ ಜೋಕ್ಸು ಮಾಡುತ್ತೀವಿ. ನಾನು ಸ್ಟೂಡೆಂಟು, ನನ್ನ ಅಜ್ಜಿ ಟೀಚರು. ಹಾಗಾದ್ರೆ ನಾ ಕ್ವಶನ್ ಕೇಳಲ್ಲ? ಹಾಂ. ಕಾಯಿಸಿದಾಗ ಘನವಸ್ತುವಾಗಿ ಪರಿವರ್ತನೆ ಹೊಂದುವ ದ್ರವ ಯಾವುದು? ದೋಸೆ ಮತ್ತು ಇಡ್ಲಿ. 1983ರಲ್ಲಿ ಕ್ರಿಕೆಟ್ ವಿಶ್ವಕಪ್ ಯಾರಿಗೆ ಸಿಕ್ತು? ಗೆದ್ದವರಿಗೆ. ಕ್ರಿಕೆಟ್ ಬಗ್ಗೆ ಚಿಕ್ಕದಾದ ಪ್ರಬಂಧ ಹೇಳು. ಮಳೆ ಬಂದ ಕಾರಣ ಮ್ಯಾಚು ರದ್ದುಗೊಳಿಸಲಾಯಿತು. ನಿಜವಾದ ಕನ್ನಡಿಗರು ಯಾರು? ಇಂಗ್ಲಿಷ್ ಟೆಸ್ಟಲ್ಲಿ ಫೇಲ್ ಆದರು. ಸೋಮನು ಮರದಿಂದ ಬಿದ್ದನು. ಇದು ಯಾವ ಕಾಲ? ಅದು ಸೋಮನ ಕೆಟ್ಟ ಕಾಲ. ಯಾಕೆ ಲೇಟಾಗಿ ಶಾಲೆಗೆ ಬಂದೆ ನೀನು? ಏಕೆಂದರೆ ಅಲ್ಲೊಂದು ಸೂಚನೆ ಇದ್ದಿತ್ತು. ಅಂತ ಮಹಾನ್ ಸೂಚನೆ ಏನಿತ್ತು? ಅದರಲ್ಲಿ ಮುಂದೆ ಶಾಲೆ ಇದೆ, ನೀನು ನಿಧಾನವಾಗಿ ಚಲಿಸಿ ಅಂತ ಇತ್ತು. ಅದಕ್ಕೆ ನಾ ಲೇಟಾಗಿ ಬಂದೆ. ಓ, ಅದಕ್ಕೆ ನಿಧಾನವಾಗಿ ಬಂದ್ಬಿಟ್ಯಾ? ನಿನಗೆ ಯಾವ ಪ್ರಾಣಿ ಕಂಡ್ರೆ ಇಷ್ಟ? ಬೆಕ್ಕಂದ್ರೆ ನಂಗೆ ತುಂಬಾ ಇಷ್ಟ. ಬೆಕ್ಕಂದ್ರೆ ಯಾಕೆ ಇಷ್ಟ? ಏಕೆಂದ್ರೆ ನಮ್ಮ ಅಜ್ಜಿ ಹೇಳ್ತಾರೆ, ಬೆಕ್ಕು ಅಡ್ಡ ಬಂದ್ರೆ ನೀನು ಶಾಲೆಗೆ ಹೋಗಬೇಡ್ದ ಅಂತ. ಯಾವ ಪಕ್ಷಿ ವೇಗವಾಗಿ ಹಾರುತ್ತೆ? ಯಾವ ಪಕ್ಷಿ ಅರ್ಜೆಂಟ್ ಇದ್ದೆ ಅದು ವೇಗವಾಗಿ ಹಾರುತ್ತೆ. ಆನೆ ದೊಡ್ಡದಾ ಇರುವೆ ದೊಡ್ಡದಾ? ಹಾಗೆಲ್ಲ ಸುಮ್ಮನೆ ಹೇಳಕ್ ಬರೋದಿಲ್ಲ. ಅದರ ಡೇಟ್ ಆಫ್ ಬರ್ತ್ ನೀ ಕೊಡವು. ಪ್ರಪಂಚವನ್ನು ಹಾಳು ಮಾಡಿದ 2 ಕಿಂಗ್ಗಳು ಯಾರು ಯಾರು? 1 ಸ್ಮೋಕಿಂಗ್, 2 ಡ್ರಿಂಕಿಂಗ್. ಧನ್ಯವಾದಗಳು. ನಿಮಗೆ ಇದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು.